ಧಾರವಾಡ ಜಿಲ್ಲೆ ಅನ್ನೋದು ಒಂದು ವಿದ್ಯಾಕಾಶಿ. ಇಲ್ಲಿ ಸಾಂಸ್ಕೃತಿಕ ನಾಡ ಮತ್ತು ವಿಶೇಷವಾಗಿ ಹೇಳಬೇಕಂದ್ರೆ ಇಲ್ಲಿ ವಿದ್ಯಾರ್ಥಿಗಳು ಬೇರೆ ಬೇರೆ ಜಿಲ್ಲೆಯಿಂದ ಬಂದು ತಮ್ಮ ಜೀವನವನ್ನು ರೂಪಿಸ್ಕೊಂಡಂಥ ಈ ಜಿಲ್ಲೆಯೊಳಗೆ ಪಕ್ಕದ ತಾಲೂಕು ಹುಬ್ಬಳ್ಳಿಯಲ್ಲಿ ಒಂದು ಘಟನೆ ನಡೆದಿದೆ 21ನೇ ತಾರೀಕು. ಅದು ಹೆಂಗಂದ್ರೆ ದುಃಖದ ಸಂಗತಿ. ಇರ್ತಕ್ಕಂಥ ಇನಾಮ್ ವೀರಾಪುರ ಅನ್ನೋ ಒಂದು ಗ್ರಾಮದಲ್ಲಿ ಒಂದು 7 ತಿಂಗಳ ಗರ್ಭಿಣಿಯನ್ನು ಅವರ ಕುಟುಂಬಸ್ಥರು ಬರ್ಬರವಾಗಿ ಹತ್ಯೆಯನ್ನು ಮಾಡಿದ್ದಾರೆ. ಆ ಹತ್ಯೆ ಮರ್ಯಾದೆ ಹತ್ಯೆ. ಇನ್ನೂ ನಾವು ಈ ಜಾತಿ ಅನ್ನೋ ಒಂದು ಇದ್ರಾಗ ಬಿದ್ದೇವಿ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಥ ಈ ಇದರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೊಂದು ಸಂವಿಧಾನ ಕೊಡ್ತಾರೆ ನಮ್ಗೆ. ಅಂಥ ಸಂವಿಧಾನವನ್ನು ಇಟ್ಕೊಂಡು ಇನ್ನೂ ನಾವು ಕೀಳು ಜಾತಿ ಮೇಳು ಜಾತಿ ಅನ್ನೋದ್ರಾಗ ಸಾಯಂತೇವೆ ಹೊರತು ಇವತ್ತು ಇಷ್ಟು ದುಃಖದ ಸಂಗತಿ ಅಂದರೆ ಇರ್ತಕ್ಕಂಥ ಮಾನ್ಯ ಪಾಟೀಲ್, ಆ ಗ್ರಾಮದಲ್ಲಿ ಮಾನ್ಯ ಪಾಟೀಲ್ ಅನ್ನೋ ಒಂದು ಹೆಚ್ಚಿನ ಜಾತಿಯಲ್ಲಿ ಹುಟ್ಟಿದಂಥ ಒಂದು ಹುಡುಗಿ ವಿವೇಕಾನಂದ ದೊಡ್ಡಮನಿ ಅನ್ನೋ ದಲಿತ ಯುವಕನನ್ನ ಪ್ರೀತಿ ಮಾಡಿ ಮದುವೆ ಆದರೂ ಊರಲ್ಲಿ ಇರೋದು ಬೇಡ ಅಂತೇಳಿ ಬೇರೆ ಒಂದು ಜಿಲ್ಲೆಯಲ್ಲಿದ್ದಂಥ ಆ ವ್ಯವಸ್ಥೆ, ಆ ದಂಪತಿಗಳು ಏನೋ ಒಂದು ಶ್ರೀಮಂತ ಕಾರ್ಯಕ್ರಮ ಮಾಡ್ಕೊಂಡ್ರಾತಂತೇಳಿ ತಮ್ಮ ಊರಿಗೆ ಬಂದಾಗ 7 ತಿಂಗಳ ಗರ್ಭಿಣಿ, ಅಂಥ ಗರ್ಭಿಣಿಯನ್ನ ಅವರ ತಂದೆ, ಅವರ ಕಾಕ, ಅವರ ಅಜ್ಜ, ಅವ್ರ ರಿಲೇಷನ್ ಎಲ್ಲರೂ ಕೂಡಿ ಆ ಹುಡುಗನನ್ನ ಮತ್ತು ಆ ಹುಡುಗಿಯನ್ನ ಹತ್ಯೆ ಮಾಡಬೇಕಂತೇಳಿ ಪ್ಲಾನ್ ಮಾಡ್ಕೊಂಡು ಬಂದು ಇವತ್ತು 21ನೇ ತಾರೀಕು ಆ ಹುಡುಗಿಯನ್ನ ಬರಬರವಾಗಿ ಹತ್ಯೆ ಮಾಡಿದ್ದಾರೆ. ಅದನ್ನ ಖಂಡಿಸಿ ಇವತ್ತು ದಲಿತ ಸಂಘರ್ಷ ಸಮಿತಿ, ಅಂಬೇಡ್ಕರವಾದ ಹಾಗೂ ಜಯಕರ್ಣ ಸಂಘಟನೆ ನಾಳೆ ಬರ್ತಕ್ಕಂಥ 26ನೇ ತಾರೀಕು 12ನೇ ತಿಂಗಳ ನಾವು ಶುಕ್ರವಾರ ದಿವಸ ಮಾನ್ಯ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಉಗ್ರವಾದ ಹೋರಾಟವನ್ನು ಮಾಡಿ ರಾಜ್ಯ ಸರ್ಕಾರಕ್ಕೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀವಿ. ಏನಂತಂದ್ರೆ ಇಂಥ ಘಟನೆ ಇನ್ನು ಮುಂದೆ ಮರುಕಳಿಸಬಾರ್ದು. ಕರ್ನಾಟಕದಾಗ ಎಷ್ಟೋ ವಿದ್ಯಾವಂತರಿದ್ದೀವಿ, ಎಷ್ಟೋ ಜನ ಇದ್ದೀವಿ, ಬಟ್ ಆದರೆ ಇಂಥ ಒಂದು ಘಟನೆ ಆಗಿದ್ದು ನೋಡಿದ್ರೆ ಭಾಳ ದುಃಖ ಅನಿಸ್ತಾ ಇದೆ.